ಇದೇ ಲಾಸ್ಟು. ಇನ್ನೊಂದ್ಸರಿ ಆ ಮಗುನ ಕೂಗಿದೆ ಅಂದ್ರೆ ನಿನ್ ಕೈತೆ ಗಾಚಾರ. ಏನೋ ಆ ಮಗು ನಂಗೆ ದೇವ್ರು ಕಾಣಿಸ್ತಾವಳಮ್ಮ, ಅದಕ್ಕೆ ಇನ್ನೊಂದ್ಸರಿ ಕೂಗಲ್ಲ ಹೇಳಮ್ಮ. ದೇವಿ, ದೇವಿ, ನಮ್ಮ ಅಪ್ಪನ ಬರ್ತಾವನೆ, ಏನು ಮಾತಾಡ್ಕೊತು. ಮೊನ್ನೆ ಎಷ್ಟು ಮಾತಾಡ್ದು ಅಷ್ಟೇ ಮಾತಾಡ್ಬೇಕು. ಆಯ್ತಮ್ಮ. ಬಾಪ ಬಾ. ಏನ್ ಮಾಡ್ತಾ ಇದೆಯಮ್ಮ? ನಮ್ಮ ಅಕ್ಕನ್ಗ ಊಟ ಮಾಡಿಸ್ಬಿಟ್ಟು ಶುಗರ್ ಐತಲ್ಲಪ್ಪ, ಅದಕ್ಕೆ ಮಾತ್ರೆ ಕೊಡ್ತಾ ಇದ್ದೀನಿ. ಓ ಹೌದಾ, ಚೆನ್ನಾಗಿ ನೋಡ್ಕೊಂತ ಇದೆಯಮ್ಮ, ಚೆನ್ನಾಗಿ ನೋಡ್ಕೊಂತ ಇದೆಯಾ? ಏನಮ್ಮ ನನ್ನ ಮಗಳು ಪರವಾಗಿಲ್ಲನಮ್ಮ, ಚೆನ್ನಾಗಿ ನೋಡ್ಕೊಂತಾಳ? ಹೂನಪ್ಪ ಬಸಪ್ಪ, ಚೆನ್ನಾಗಿ ನೋಡ್ಕೊಂತಾಳೆ. ನೀವೆಲ್ಲ ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀರಮ್ಮ. ಏನಮ್ಮ ನಮ್ಮ ಮನೆಗಳ ಕಡೆ ಬರೋದೇ ಇಲ್ಲ, ಬಾಮ್ಮ ಹಂಗೆ. ಅದೆಷ್ಟೋ ವರ್ಷಗಳಾಗೋಯ್ತಲ್ಲಮ್ಮ ನೀನು ಊರಕ್ಕೆ ಬಂದು. ಹಾಂ ಹ್ಞೂ ಬರ್ತೀನಿ ಬಸಪ್ಪ, ಬರ್ತೀನಿ. ಅಯ್ಯೋ ಏನು ಕೇಳಪ್ಪ, ಆಗಲ್ಲ ಮಾಡಲ್ಲ ಓಡಾಡಕ್ಕ ಪಾಪ, ಆರಾಮಾಗಿಲ್ಲೇ ಇರ್ಲಿ. ಅಕ್ಕ ನೀನ್ ಮುಂಚೆ ಇದ್ದಲ್ಲ ರೂಮ, ಅದಕ್ಕೆ ಹೋಗು, ಅಲ್ಲೇ ಹೋಗಿ ಮಲ್ಕೋ ಹೋಗು. ಹ್ಞೂ ಆಯ್ತಮ್ಮ, ಅಲ್ಲೇ ಹೋಗಿ ಮಲ್ಕೊಂತೀನಿ. ಇಲ್ಲೇ ಚೆನ್ನಾಗದಲ್ಲಮ್ಮ, ಇಲ್ಲೇ ಚೆನ್ನಾಗದಲ್ಲ, ಇಲ್ಲೇ ಮಲ್ಕೊಂಡ್ಲಿ ಬಿಡು ಪಾಪ. ವಯಸ್ಸಾಗಿರೋ ಜೀವ ಎಲ್ಲೋ ಅಂತವಿರ್ಲಿ. ನನಗೆ ತಿಳಿದ ಮಟ್ಟಕ್ಕೆ ಈ ಅಮ್ಮನು ಈ ವಯಸ್ಸಿನಾಗ ಇಷ್ಟು ಇಳ್ದೋಗ್ಬಿಡ್ದಾಗಿತ್ತು. ಅದ್ಯಾಕೆ ಇಷ್ಟು ವೀಕ್ ಆಗೋಗೋಳೆ? ಹಾಂ ಅದೇನು ಒಟ್ಟು ಕೂಟ ಏನೋ ತಿಂತಾಳೋ ಇಲ್ಲಮ್ಮ ದೇವಿ? ಅಯ್ಯೋ ಅದೇನಪ್ಪ ಹಂಗೆ ಹೇಳ್ತೀಯಾ? ಊಟ ಹಣ್ಣುಗಳು ಜ್ಯೂಸುಗಳು ಎಲ್ಲ ತಂದ್ಕೊಡ್ತಾ ಇರ್ತೀರಿ, ತಿಂತಾಳೆ. ಅದೇನೋ ಅಮ್ಮನ ಕಡ್ಡು ಮೈ ಏನೋ, ಅದಕ್ಕೆ ದಪ್ಪ ಆಗಿಲ್ಲ. ಬಿಸಿ ಬಿಸಿ ಊಟನೇ ತಂದ್ಕೊಡ್ತೀನಿ ನಾನು. ಓ ಹೌದಾ, ಮತ್ತೆ ಇನ್ನೇನು ಬಿಡು, ನಿನ್ನವಷ್ಟು ಮಾತ್ರ ಯಾರು ನೋಡ್ಕೊಂತಾರೆ ಈ ಪ್ರಪಂಚದಾಗೆ ಇಲ್ಲಮ್ಮ ನಿನ್ನಂಗೆ ನೋಡ್ಕೊಳೋರು. ನೀ ಎಷ್ಟು ಒಳ್ಳೆ ಮಗಳಮ್ಮ, ನಾನು ಹೊಟ್ಟೆಗೆ ಉಟ್ಕೊಡ್ತಾಗಿತ್ತು ನೀನು. ದೇವರು ನೀನು. ಐಮೀನ್ಗೆ ಇಷ್ಟೊಂದು ಚಾಕ್ರಿ ಮಾಡ್ತಾ ಇದೆಯಾ ನೀನು? ಬಿಸಿ ಬಿಸಿ ಊಟ 3 ಹೊತ್ತು ಕೊಡ್ತಾ ಇದೆಯಾ? ಹಾಂ ಕಣ್ಣಿಗೆ ಬೇಕಾಗಿದ್ದು ದೂಸು, ದಿನ ಸ್ನಾನ, ಅಬ್ಬಬ್ಬಬ್ಬ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದೆಯಮ್ಮ. ನನಗೇನು ಇವಳು ನನ್ನ ಮಗಳೇನೋ ಅನಿಸ್ತಾ ಇತ್ತಮ್ಮ. ಹೋಗ್ಲಿ ಬಿಡಪ್ಪ, ಇವಾಗ ನನ್ನ ನಂಬಿಕೆ ಬಂತಲ್ಲ ನನ್ನ ಮೇಲೆ ನಿಂಕ. ಹೋಗಕ್ಕ ಆ ರೂಮಾಗ ಹೋಗಿ ಮಲ್ಕೋ ಹೋಗಿ ನೀನು. ಇಲ್ಲೇನು ಬೇಡ, ಇದು ರಶ್ಮಿಕ್ ಅಂತ ಬಿಟ್ಟಿರೋದು ರೂಮು, ಅವಳು ಮಲ್ಕೊಳ್ಳೋದು ಓದ್ಕೊಳ್ಳೋದು ಎಲ್ಲ ಮಾಡ್ತಾಳೆ. ನೀನು ಆ ರೂಮಾಗ ಹೋಗಿ ಮಲ್ಕೊಂಡ್ಬಿಡೋಗಕ್ಕ. ರಶ್ಮಿ ಒಬ್ಳೆ ಮಲ್ಕೊಳಕ್ಕಾಗಲ್ಲಮ್ಮ, ಅವಳ ಜೊತೆಗೆ ಇರ್ತಾಳೆ ಬಿಡಮ್ಮ, ಇಬ್ರು ಜೊತೆಗೆ ಮಲ್ಕೊಂಡ್ಲಿ. ಅಯ್ಯೋ ಬೇಡಪ್ಪ, ಏನೋ ಮೈಯೆಲ್ಲ ಅಲರ್ಜಿ ಆದಂಗೆ ಆಗ್ತೈತೆ. ಐಮನ್ಕ ತಿರ್ಗಾ ಮಗುಕ್ಕೆ ಏನಾದ್ರೂ ಆಗತ್ತವ, ಬೇಡ. ಎಂಥದ್ದು ಅಲರ್ಜಿ ಇಲ್ಲ ಬಿಡಮ್ಮ, ಮಗುನು ಐಮನ್ ಜೊತೆಗೆ ಇರಲಿ. ಮಗುನ ಒಬ್ಬನೇ ಮಲ್ಸಕ್ಕಾಗದಿಲ್ಲ? ಹಾಂ ಅವಳೊಬ್ಳೆ ಇರ್ತಾಳ? ನೀವೆಲ್ಲ ಆ ರೂಮಾಗಿರ್ತೀರ, ಮಗು ಐಮನು ಜೊತೆಗೆ ಮಲ್ಕೊಂಡ್ಲಿ. ಒಂದಷ್ಟು ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸು. ಬಿಸಿನೀರಾಗ ದಿನ ಸ್ನಾನ ಮಾಡಿಸ್ತಾ ಇದ್ರೆ ಅಲರ್ಜಿ ಎಲ್ಲ ಓತದೆ. ಅಯ್ಯೋ ಬೇಡ ಸುಮ್ಮನೆರಪ್ಪ, ನಿಂಗೆ ಗೊತ್ತಾಗಲ್ಲ. ಐಮನ್ ಹೋಗಿ ಅಲ್ಲೇ ಮಲ್ಕೊಂಡ್ಲೆ, ಆಮೇಲೆ ಮಗುಕ್ಕೆ ತಿರ್ಗಾ ಅಲರ್ಜಿ ಆದ್ರೆ ತಿರ್ಗಾ ಅದೊಂದು ಬಾಧೆ. ಥೂ ನಿಂತಿಯಲ್ಲ ಮಕ್ಕಷ್ಟು ಬೆಂಕಿಕ್ಕ. ನೀನು ಒಂದು ಎಣ್ಣೆನೇ, ನೀನು ಒಂದು ಎಣ್ಣ. ಯಾಕಪ್ಪ, ಏನಾಯ್ತಪ್ಪ ಯಾಕ? ನಾನು ನಿನ್ನ ಮನೆಗೆ ಬಂದು 1 ಅವರ್ ಆಯಿತು. 1 ಗಂಟೆಯಿಂದ ನಿನ್ನ ಮನೆಗೆ ನಿಂತ್ಕೊಂಡಿದ್ದೀನಿ. ಆಲಾಗ ನೀನೇನು ಮಾತಾಡ್ತಾ ಇದೀಯಾ, ಆ ಅಮ್ಮನ ಏನು ಬೈತಾ ಇದೆಯಾ? ಹಾಂ ಆ ಅಮ್ಮನ್ಗೆ ಎಷ್ಟು ಹಿಂಸೆ ಕೊಡ್ತಾ ಇದೆಯಾ ಅಂತ ಇವತ್ತು ಗೊತ್ತಾಯ್ತು. ನಾನೆಲ್ಲೋ ನನ್ನ ಮಗಳು ಬದಲಾಗೋಳೆ, ಮುಂಚಿನ ಥರ ಇಲ್ಲ ಅಂತ ನಾನು ಎಷ್ಟೋ ಸಂತೋಷಪಟ್ನಿ. ಇದೇ ನೀನು ಮಾಡ್ತಾ ಇರೋ ಕೆಲಸ? ಹಾಂ ಇದೇನಾ ನೀನು ಮಾಡ್ತಾ ಇರೋದು? ಅಮ್ಮನ ತಿಂದು ಬಿಸಾಕಿರೋ ಎಂಜಲಾಗಿ ನೀನು ಜೀವನ ಮಾಡ್ತಾ ಇರೋದು. ಇವತ್ತು ಆ ಅಮ್ಮನ ಮೇಲೆ ದೌರ್ಜನ್ಯ ಮಾಡ್ತಾ ಇದೀಯಾ ನೀನು. ನಾನು ಹಿಂದೆ ಮುಂದೆ ಆಲೋಚನೆ ಮಾಡಿದಿರಾ ನನ್ನ ಮಗಳು ಬದಲಾಗೋಳೆ ಅಂತ ಈ ಹಸ್ಕಂದನ್ ತಂದು ನೀನು ಮುಡ್ಲಕ್ಕೆ ಹಾಕಿದ್ನಿ. ನೀನು ಇಷ್ಟೊಂದು ಕಿರಾತಿಗೆ ಅಂತ ನನಗೆ ತಿಳಿದು, ನೀನು ಮನುಷ್ಯನ ರೂಪನೇನೆ, ಮನ್ಸ್ಕೂಲವೇನೇನೆ? ಹಾಂ ರಕ್ತ ಪಿಸಾಸಿ ನೀನು ಇಂಥ ಚಾಂಡಾಳಿ ಅಂತ ನನಗೆ ಅಂತ ಹೇಳಿದ್ದು. ಆ ಅಮ್ಮನಿಗೆ ಎಂತಂತ ಮಾತುಗಳು ಮಾತಾಡ್ತಾ ಇದೆಯಾ? ಹಾಂ ಅಮಾಯಕಳು ಅಂತ ಹಿಂಗೆ ಬೆಳೆಸ್ಕೊತ ಇದೆಯಾ ಆ ಅಮ್ಮನ? ಇದೇನಾ ನಾನು ಕಲ್ಸ್ಕೊಟ್ಟಿದ್ದು ನಿಂಕ? ಇದೇನೇನೆ ಕಲ್ಸ್ಕೊಟ್ಟಿರೋದು? ಹಂಗಲ್ಲಪ್ಪ, ಏನು ಯಾವಾಗಲೂ ನೋಡ್ಕೊಂಡೇ ಇರಕತ್ತೈತ? ಏನು ಯಾವಾಗಲೂ ನೋಡ್ಕೊಂಡಿರ್ತೀಯ ನೀನು? ಏನೇ ನೋಡ್ಕೊಂಡಿರ್ತೀಯಾ? ಆ ಅಮ್ಮನ್ಕ ನೀನು ತಿಂತೀಯಲ್ಲ ಅದೇ ಊಟನೇ 3 ಹೊತ್ತು ಕೊಡು. ಯಾಕೆ ಅಮ್ಮನ ಹಿಂಗಿರ್ತಾಳೆ? ದಿನ ಬಿಸಿನೀರು ಕಾಯಿಸ್ಕೊಡು, ಸ್ನಾನ ಮಾಡ್ಕೊತಾಳೆ. ನೀನಿಂತ ಕಚ್ಚಡ ಹೆಂಗ್ಸು ಅಂತ ನಾನು ಅನ್ಕೊಂಡಿರಲಿಲ್ಲ. ಬೇಡ ಬಿಡು, ಎಲ್ಲ ನಾ ಕರ್ಕೊಂಡೋಗಿ ವೃದ್ಧಾಶ್ರಮದ ಸೇರಿಸ್ಬಿಡ್ತೀನಿ. ಸುಮ್ಮನೆ ಯಾಕೆ ನಿಮ್ಗೆಲ್ಲ ಬೇಜಾರು? ಅಲ್ಲೇ ಇಟ್ಕೊಳ್ಳಿ ಅಮ್ಮನು, ತಿಂಗ್ಕೊ ಇಷ್ಟು ದುಡ್ಡು ಅಂತ ಕೊಟ್ಬಿಡ್ತೀನಿ. ಥೂ ನೀನು ಹೊಲ್ಸು ಮಾತು ಮಾತಾಡಿಸ್ಬೇಡ, ನನ್ನ ಕೈಲಿ ಮಾತಾಡಿಸ್ಬೇಡ ಹೊಲ್ಸು ಮಾತು. ಇವತ್ತು ನಾನು ಆಯಮ್ಮನ ಸ್ಥಾನದಾಗಿದ್ದಿದ್ರೆ ನನ್ನನ್ನು ಹಂಗೆ ಮಾಡ್ತಾ ಇದ್ದಿತ್ತಾನೆ ನೀನು? ಹಾಂ ನನ್ನನ್ನು ಹಂಗೆಲ್ಲ ಮಾಡ್ತಾ ಇದ್ದಿದ್ದು? ದ್ಯಾವಪ್ಪನು ಏನವ್ರೆ ಅವ್ರಿಗೆ 1 ಹೊತ್ತಿದ್ರೆ 1 ಹೊತ್ತಿರಲ್ಲ. ಇವತ್ತು ನನ್ನನ್ನು ಹೆಂಗೆ ನೋಡ್ಕೊಂತವ್ರೆ? ಹಾಂ ಯಮ್ಮನ ಎಷ್ಟು ದಿನದೋಳು? ದ್ಯಾವಪ್ಪನು ನಿನ್ನನ್ನು ಸಾಕೋಕ್ಕಾಗಲ್ಲಪ್ಪ, ಎಲ್ಲನ ಬಿಟ್ಬಿಟ್ಟು ಬರ್ತೀರಿ ಅಂದಿದ್ರೆ ಇವತ್ತು ನಿನ್ನ ಅಪ್ಪ ಅನ್ನೋದು ಭಯಕ್ಕೆ ಬತ್ತಾಯ್ತಾ? ಒಳ್ಳೆ ಬುದ್ಧಿ ಒಳ್ಳೆ ನಡತೆ ಕಲಿ. ಬಾಮ್ಮ ಚೆನ್ನಮ್ಮ, ಬಾಮ್ಮ ನಮ್ಮ ಮನೆಗೆ ಹೋಗೋಣ ಬಾ, ನಾನು ನೋಡ್ಕೊತೀನಿ ಬಾಮ್ಮ. ರಶ್ಮಿ ನಡಿಯಮ್ಮ, ನಡಿ ಮನೆಗೆ ನಡಿ. ಸಾಕು ಈ ಮಹಾತಾಯಿ ಸಹವಾಸ ನಮಗೆ ಬೇಕಾಗಿಲ್ಲ. ಈ ಅಮ್ಮನ ಸಹವಾಸ ಆ ಅಮ್ಮನಿಗೆ ಕೂಳಾಕಲ್ಲ, ಇನ್ನು ನಿನ್ನ ಕೂಳಾಗ್ತಾಳೇನಮ್ಮ? ಏನಾದ್ರು ಒಂದು ಗತಿ ಇಳಿಸ್ಬಿಡ್ತಾಳೆ ಅಷ್ಟೇ ನಿನ್ನ. ಆಮೇಲೆ ನಾನು ಎದೆ ಹೊಡ್ಕೊಂಡು ಪ್ರಾಣ ಬಿಡಬೇಕು. ನಡಿಯಮ್ಮ ನಡಿಯಮ್ಮ ರಶ್ಮಿ ನಡಿ, ನಾವು ಮನೆಗೆ ಹೋಗೋಣ ನಡಿ. ಇವಳು ಸಹವಾಸನೇ ಬೇಡ ನಮ್ಕ. ಇವಳು ಇಂಥ ಹೆಂಗಸು ಅಂತ ನಾನು ಅನ್ಕೊಂಡಿರಲಿಲ್ಲ. ಎಲ್ಲ ಬದಲಾಗೋಳೆ ನನ್ನ ಮಗಳು ಅಂತ ನಾನು ಎಷ್ಟೋ ಸಂತೋಷಪಟ್ಟನೆ. ಇವಳು ಇಷ್ಟು ಕೀಳು ಮಟ್ಟಕ್ಕಿಳ್ದವಳೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಮನೆ ಯಜಮಾನಿ ಆ ಅಮ್ಮನ ಬಿಟ್ಟಿರು ಎಂಜಲಾಗಿ ಇವಳು ಜೀವನ ಮಾಡ್ತಾಳೆ. ಇವತ್ತು ಆ ಅಮ್ಮನಿಗೆ ಬೆಲೆ ಕೊಡ್ತಾ ಇಲ್ಲ ಇವಳು. ನಿನ್ನ ಎಷ್ಟು ಮಾತ್ರ ನೋಡ್ಕೊಂತಾಳಮ್ಮ, ನಿನ್ನ ಎಷ್ಟು ಮಾತ್ರ ನೋಡ್ಕೊಂತಾಳೆ ಇವಳು. ನಡಿ ಹೋಗೋಣ. ಬಸಪ್ಪ ಹಂಗೆಲ್ಲ ಮಾಡಬೇಡ, ಸುಮ್ಮನೆ ಇರಪ್ಪ. ಆ ಮಗುನ ಕರ್ಕೊಂಡು ಹೋಗ್ಬೇಡ. ಅಯ್ಯೋ ಏನು ಮಾಡ್ತೀಯಮ್ಮ? ರಾತ್ರಿ ಮಗು ಕತ್ತಿಸ್ಬಿಟ್ಟು ಏನೋ ಆಗಿ ಸತ್ತೋಗ್ಬಿಟ್ಲು ಅಂತಂದರೆ ನಾವೇನು ಮಾಡೋಣ?
ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಬಿಡಮ್ಮ. ಒಂದೊತ್ತು ತಿನ್ಲಿ, ಒಂದೊತ್ತು ಉಪವಾಸ ಇರಲಿ. ಇಂಥವ್ರ ಜೊತೆಗೆ ಬಿಡೋಕ್ಕಾಗ್ತದ ನಾವು? ಯಾವ ಟೈಮಾಗ ಏನು ಮಾಡ್ತಾರೋ ನೋಡ್ದ? ನಿಂಗೆ ಏನು ಕೆಲಸ ಕೊಡ್ತಾವಳೆ ಇವಳು? ಏನೋ ಹುಡುಗ ಬುದ್ಧಿ ಇನ್ನ ಏನು ಮಾಡೋಕ್ಕಾಗಲ್ಲಪ್ಪ, ಏನು ಮಾಡೋಕ್ಕಾಗಲ್ಲ. ಬುದ್ಧಿ ಕಲ್ಕಂತಾಳೆ ಬಿಡಪ್ಪ. ಏನೋ ಇವಳು ಕುಡುಕ್ ಬುದ್ಧಿನ ಲೈ ನೋಡಿ, ಅಲ್ಲಿ ಕೇಳಿಸ್ಕಳೆ ಅಮ್ಮನ ಮಾತಾಡ್ತಾರ ಮಾತುಗಳು. ನಿನ್ಕಿನ್ನ ಹುಡುಕ್ ಬುದ್ಧಿ ಅಂತೆ. 4 ಕತ್ತೆಗಾಗಷ್ಟು ವಯಸ್ಸಾಗೈತೆ. ಅವಳ್ಕ ಏನೋ ಮಕ್ಕಳಾಗಿಲ್ಲಪ್ಪ. ಆ ಮಗುನ ದತ್ತಿಗೆ ತಕೊಂಬತ್ತೀನಿ ಅಂತ ಹೇಳ್ಕೊಂಡು ಖುಷಿಯಾಗಿ ಇದ್ಲು. ಅವಾಗ ಮಗು ಬಂದಿರೋದಕ್ಕೂ ಏನೋ ಅವಳ ಮಕ್ಕದಾಗ ಒಂದು ಕಳೆ ಬಂದದೆ. ನೀನು ಕರ್ಕೊಂಡು ಹೋಗ್ಬೇಡಪ್ಪ, ನಾನು ನೋಡ್ಕೊಂತೀನಿ ಆ ಮಗುನ. ಆಗಿದ್ದಾಗೋಯ್ತು. ನೀನೇನಮ್ಮ ನೋಡ್ಕೊಂತೀಯಾ? ಏನು ನೋಡ್ಕೊಂತೀಯ? ನಿಂಗೆ ಆ ಪಾಪಿ ಊಟ ಆಗ್ತಾ ಇಲ್ಲ. ಹಾಂ, ಊಟ ಆಗ್ತಾ ಇಲ್ಲ. ಯಾವುದೋ ಒಂದು ಮುಡ್ಕಾಗ ಹಾಕೊಳ್ಳಿ ನೀನು ಹೆಂಗೆ ನೋಡ್ಕೊಂತೀಯ? ನೋಡಮ್ಮ ಚೆನ್ನಮ್ಮ, ಏನು ಬೇಜಾರು ಮಾಡ್ಕೊಂಬೇಡ. ನೀನು ಬರಂಗಿದ್ರೆ ನಮ್ಮ ಮನೆಗೆ ಬಂದ್ಬಿಡು. ನಿನ್ನೂ ಸಾಕ್ತೀರಿ ನಾವು, ಆಯಿತಾ? ನಾನಂತೂ ಮಗುನ ಇಲ್ಲಂತೂ ಬಿಡಲ್ಲಮ್ಮ. ಆ ವಿಜಯಪ್ಪನ್ಕ ಅಖಿಲಮ್ಮನ್ಕ ಎಲ್ಲ ಹೇಳ್ತೀನಿ. ನೋಡಪ್ಪ ಹಿಂಗೆಲ್ಲ ಮಾಡೋಳೆ, ಅದಕ್ಕೆ ನನ್ನ ಮಗುನ ವಾಪಸ್ ಕರ್ಕೊಂಬನ್ನಿ ಅಂತ. ಅಪ್ಪ ಏನೋ ತಪ್ಪಾಗೋಗ್ಬಿಡ್ತ. ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲಪ್ಪ. ಇದನ್ನೇ ದೊಡ್ಡ ವಿಷಯ ಮಾಡಬೇಡಪ್ಪ. ಎಷ್ಟು ಸತಿ ನೀನು ತಪ್ಪಾಯ್ತು ಅಂತ ಕೇಳ್ಕೊಂಡಿರೋದು ನನ್ನನ್ನು? ಎಷ್ಟು ಸತಿನೇ? ಹಾಂ, ಮನ ಮರ್ಯಾದೆ ಇಲ್ದೋಳೆ. ಎಷ್ಟು ಸತಿ? ದೊಡ್ಡದಾಗ ಆಸ್ತಿ ಅಂತಸ್ತು ಮೈ ತುಂಬ ಹಾಕೋಣಕ ಬಟ್ಟೆ ಒಡವೆ ಖರ್ಚು ಮಾಡೋಕ್ಕೆ ದುಡ್ಡು ಇದೆಲ್ಲ ಇದ್ದರೆ ಸಾಲದು. ಒಳ್ಳೆ ಮನ್ಸು ಬೇಕು, ಆಯಿತಾ? ಒಳ್ಳೆ ಮನ್ಸು ಬೇಕು. ಸಾವುಕಾರ ಮನೆ ನೋಟ ಚಂದ, ಬಡವ್ರ ಮನೆ ಊಟ ಚಂದ ಅಂತ ಅಷ್ಟಲ್ದಿರ ಹೇಳವ್ರ ದೊಡ್ಡವರು. ಹಾಕೊಂಡಿದ್ಯಲ್ಲ ಮೈ ತುಂಬ ಒಡವೆ, ಏನಕ್ಕ? ಏನು ಪ್ರಯೋಜನ? ಒಳಗೆಲ್ಲ ಕೊಳ್ತೋಗಿರೋವಾಗ ಮೇಲೆ ಅಲಂಕಾರ ಮಾಡ್ಕೊಂಡ್ರೆ ಏನು ಪ್ರಯೋಜನ? ಮನ್ಸು ಚೆನ್ನಾಗಿರ್ಬೇಕು. ಮಾನಿಗೆಟ್ಟು ಹಿಂಗಸೆ. ನಾನು ನೋಡ್ತಾ ಇದ್ದೀನಿ, ಆಡಬಾರ್ದು ಮಾತುಗಳಾಡ್ತಾ ಇದೆಯಾ ಅಮ್ಮನ್ಕ? ಹಾಂ, ನೋಡಿ ಇರೋದು ಅಮ್ಮನ ಹೆಂಗವಳೆ. ಮನೆ ಯಜಮಾನಿ ಹೆಂಗಿರ್ಬೇಕಾಗಿತ್ತು? ಚೇರ್ಮನ್ ಏನ್ರು ಅಮ್ಮನ್ಗೆ ಏನು ಗತಿ ಕೊಟ್ಟಿದ್ಯಾ ನೋಡು. ನೀನು ನೋಡಿ ಹೆಂಗಿದ್ಯಾ? ಕೊಡಿದ್ರೆ 4 ಊರು ಕಾತಿ ಹಂಗಿದ್ಯಾ? ಎಲ್ಲ ನೋಡ್ಕೊಳ್ಳಿ ಬಿಡಪ್ಪ ಬಸಪ್ಪ, ಎಲ್ಲ ನೋಡ್ಕೊಂಡು ಬಿಡು. ಏನು ಭಯಕ್ಕೆ ಹೋಗಬೇಡ. ಏನು ಮಾಡಕತ್ತಿದ್ದೆ? ಯಾವುದೋ ಒಂದು ಟೈಮು. ಇಲ್ಲಮ್ಮ, ಇಲ್ಲ. ನಾನು ಮಾತ್ರ ನನ್ನ ಮಗು ನೀನು ಬಿಡಲ್ಲಮ್ಮ. ನನ್ನ ಮಗುಗೆ ಏನೋ ಹೆಚ್ಚು ಕಮ್ಮಿ ಮಾಡಿಬಿಡ್ತಾಳೆ. ನಾನು ಮೋಸ ಹೋಗ್ಬಿಟ್ನೆ. ನನ್ನ ಮಗಳನ್ನ ತ್ವಾಟ ಕಡೆ ಓದ್ತಾ ಇದ್ದೆ. ನನ್ನ ಮೊಮ್ಮಗಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದರೆ ಇವಳು ಬಂಡವಾಳ ಬೈಲಾಯ್ತಲ್ಲಮ್ಮ. ಹಾಂ, ಎಂತ ಹೆಂಗಸಮ್ಮ ಇವಳು. ನನಗಾನ ಇವತ್ತು ಬರ್ದಿದ್ದಿದ್ರೆ ಏನೇನು ಗತಿ. ನನ್ನ ಮಗುನು ಒಂದು ಗತಿಗೆ ತಂದಿರ್ಬಿಳು, ಇಕ್ಕಿರೋಳು. ಏನಾಯ್ತೋ ಏನಪ್ಪ ನನಗೇನು ತಿಳಿದೇ ಇಲ್ಲ ಅಂದ್ಬಿಡೋಳು. ಅಂತ ಗಿಲಿ ಟೆನ್ಸು ಇವಳು. ನಡಿಯೋ ಕಂದ, ನಡಿ ನಮ್ಮ ಮನೆಗೆ ಹೋಗೋಣ. ನಡಿಯಮ್ಮ. ಲಕ್ಷ್ಮಿ ಬಾಮ ಇಲ್ಲಿ ಬೈಲಿ. ಏನು ಬೇಡಮ್ಮ? ನೀನು ಹೋಗ್ಬೇಡಮ್ಮ, ನಾನು ನೋಡ್ಕೊಂತೀನಿ. ನಿನ್ನ ಹೋಗ್ಬೇಡ. ಅದೇನೋ ನಿನ್ನೆ ಬಂದಿರೋದೇನೋ ನೀನು. ಯಾಕೋ ನೀನು ನಂಗೆ ಮನ್ಸಿಗೆ ಇರಿಸ್ಬಿಟ್ಟಿದ್ಯಮ್ಮ. ನಾನು ಎತ್ತು ಮಗನ ಮೇಲೂ ನಂಗೆ ಇಷ್ಟು ಬೆಮ್ಮೆ ಇರಲಿಲ್ಲ. ನೀನು ಹೋಗ್ಬೇಡಮ್ಮ. ಇಲ್ಲ ಬೇಡಮ್ಮ, ನಾನು ಮನೆಗೆ ಹೋಗ್ತೀನಿ. ನಾನು ದೊಡ್ಡಮ್ಮನ ಜೊತೆಗೆ ಇರ್ತೀನಿ. ತಾತ್ಮಿ ಎಲ್ಲ ಇರ್ತಾರೆ, ನಾನು ಅಲ್ಲೇ ಇರ್ತೀನಿ. ಇಲ್ಲಿ ದೊಡ್ಡಮ್ಮನು ಇಷ್ಟ ಆಗಿಲ್ಲ ನಂಗೆ. ಯಾಕೋ ದೊಡ್ಡಮ್ಮನ ಬುದ್ಧಿ ಸರಿ ಇಲ್ಲ. ನಾನು ಓದ್ತೀನಿ ದೊಡ್ಡಮ್ಮ, ನೀನು ಹುಷಾರಾಗಿರು. ಯಾವಾಗ ಬಂದು ಮಾತಾಡ್ಸ್ಕೊಂಬರ್ತೀನಿ ನಿನ್ನ. ಬೇಡಮ್ಮ ಲಕ್ಷ್ಮಿ, ನನ್ನ ಮಾತು ಕೇಳಮ್ಮ, ನನ್ನ ಮಾತು ಕೇಳು. ನೀನು ಹೋಗ್ಬೇಡಮ್ಮ, ಇಲ್ಲೇ ಇರು. ಏನು ಮಾಡ್ತೀಯಾ? ಯಾವುದೋ ಒಂದು ಗಳಿಗೆ ನಿಮ್ಮ ದೊಡ್ಡಮ್ಮನ ಒಂದೊಂದ್ಸತಿ ಹಂಗೆ ನಿನ್ನ ಮೇಲೆ ಬೆಮ್ಮೆ ಇಟ್ಕೊಂಡವಳಮ್ಮ. ಲಕ್ಷ್ಮಿ ಹೋಗ್ಬೇಡಮ್ಮ. ನನ್ನ ಹೆಸರು ಲಕ್ಷ್ಮಿ ಅಲ್ಲ ದೊಡ್ಡಮ್ಮ, ರಶ್ಮಿ. ನೀನು ಏನೇನೋ ಹೆಸರಿಕ್ಕಮ್ಮ, ನಾನು ನಿನ್ನ ಕೂಗೋದೆ ಲಕ್ಷ್ಮಿ ಅಂತ. ನೀನು ಹೋಗ್ಬೇಡಮ್ಮ. ಇನ್ನು ಅವಳು ಮನ್ಸಿಗೆ ಬೇಜಾರು ಮಾಡ್ಕೊಂತಾಳೆ. ನೀನು ಬಂದಾಗಿಂದ ಏನೋ ಅಷ್ಟು ಖುಷಿಯಾಗವಳೆ. ಅವಳೇನು ಖುಷಿಯಾಗಿರ್ತಾಳೆ? ಅವಳು ಯಾರನ್ನ ಹೆಂಗೆ ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ ಅವಳು. ಅಂತ ಕಂತ್ರಿ ಅವಳು. ನನ್ನ ಮೊಮ್ಮಗಳಿಗೆ ಏನು ಹೆಚ್ಚು ಕಮ್ಮಿ ಆದರೆ ಏನು ಬೇಡಮ್ಮ. ನನ್ನ ಮಗು ನಾನು ಕರ್ಕೊಂಡು ಹೋಗ್ತೀನಿ. ಇವಳೇ ಇದ್ಕೊಂಡ್ಲಿ ಆರಾಮಾಗಿ. ಸಂಪಾದನೆ ಮಾಡಿರೋದೆಲ್ಲ ಎದೆ ಮೇಲೆ ಹಾಕ್ಕೊಂಡು ಹೋಗ್ಲಿ ಇವಳು. ಅಪ್ಪ, ನಾನು ಅವಾಗೇನು ಹೇಳಿದ್ನಲ್ಲ, ತಪ್ಪಾಗೋಯ್ತಪ್ಪ. ರಶ್ಮಿನ್ ಕರ್ಕೊಂಡು ಹೋಗ್ಬೇಡಪ್ಪ. ಇನ್ಮೇಲೆ ನಾನು ಎಲ್ಲರ ಜೊತೆಗೂ ಚೆನ್ನಾಗೇ ಇರ್ತೀನಪ್ಪ. ಈ ಮಾತು ಯಾವತ್ತೋ ಹೇಳಿದ್ದೆ. ನೀನು ಸರಿ ಇಲ್ಲ ಅಂತ ನಿನ್ನ ಉಗು ದೂರ ಇಕ್ಕಿದ್ರಿ ನಾವು. ಈ ಮಗುಗೋಸ್ಕರ ನಿನ್ನ ಹತ್ರ ಮಾತಾಡಿದ್ದು. ಇಲ್ಲ ಅಂತಂದಿದ್ರೆ ನಿನ್ನ ನಮ್ಮ ಹತ್ರ ಕೂಡ ಬಿಡ್ಕೊಂತ ಇರಲಿಲ್ಲ. ನಿನ್ನ ನೆರಳು ಕೂಡ ನಮ್ಮ ಮೇಲೆ ಬೀಳಕ್ಕೆ ಬಿಡ್ತಾ ಇರಲಿಲ್ಲ. ಎಲ್ಲರಿಗೂ ಹೋಗಿ ಹೇಳ್ತೀನಿ, ದ್ಯಾವಮ್ಮನಿಗೆ ಹೇಳ್ತೀನಿ. ಅವಳು ಬಂದು ನಿನ್ನ ತುಗುಕ್ಕಂತ ಉಗಿತಾಳೆ. ಆ ಅಖಿಲಮ್ಮನ, ಶಂಕರಪ್ಪನ, ವಿಜಯಪ್ಪನ ಎಲ್ಲರನ್ನೂ ಕರೆಸ್ತೀನಿ. ಎಲ್ಲರಿಗೂ ತಿಳಿಬೇಕು ನೀನು ಈ ಬುದ್ಧಿ. ಅಪ್ಪ ಹೋಗ್ಲಿ ಬಿಟ್ಬಿಡಪ್ಪ. ಇದೊಂದು ಚಾನ್ಸ್ ಕೊಡಪ್ಪ. ನಿನ್ನ ಮಗಳಲ್ಲೇನಪ್ಪ ನಾನು. ಹಾಂ, ಒಂದು ಚಾನ್ಸ್ ಕೊಡಪ್ಪ. ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲಪ್ಪ. ಅಪ್ಪ ಒಂದ್ಸತಿ ಬಿಟ್ಬಿಡಪ್ಪ. ಯಾಕಪ್ಪ ಹಿಂಗೆಲ್ಲ ಮಾತಾಡ್ತೀಯಾ? ನೋಡು, ಮಗಳಾದ್ರೇನು ಮಗನಾದ್ರೇನು ತಪ್ಪು ತಪ್ಪೇ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.